ವಿರಾಮದ ಬಳಿಕ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶಾಸ್ತ್ರಿಗಳೇ, ಈಗ ಮೊದಲಿಗೆ 6 ರಾಶಿಗಳ ಫಲಾಫಲ ಹೇಗಿದೆ? ಬುಧವಾರ 6 ರಾಶಿಗಳಿಗೆ ಯಾವ ರೀತಿಯ ಶುಭ ಫಲ ಜೊತೆಗೆ ತೊಡಕುಗಳನ್ನು ತಂದಿದ್ದಾನೆ, ಅದಕ್ಕೆ ಪರಿಹಾರಗಳೇನು? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದರೆ ಮೇಷರಾಶಿಯಲ್ಲಿ ಗುರು ಬುಧರ ಯುತಿಯನ್ನು ನೋಡ್ತಾ ಇದ್ದೀವಿ. ಮಿಥುನ ರಾಶಿಯಲ್ಲಿ ದಿವಸ ಮಾಂದಿ ಉದಯಾಗಿದೆ. ಕನ್ಯಾ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು ನೋಡ್ತಾ ಇದ್ದೀವಿ. ಚಂದ್ರ ಈ ದಿವಸ ಮಕರ ರಾಶಿಯಲ್ಲಿದ್ದಾನೆ. ಇನ್ನು ಕುಂಭರಾಶಿಯಲ್ಲಿ ಕುಜ ಹಾಗೂ ಶನೈಶ್ಚರರಿದ್ದಾರೆ. ಮೀನರಾಶಿಯಲ್ಲಿ ರವಿ, ಶುಕ್ರ ಹಾಗೂ ರಾಹು ತ್ರಿಗ್ರಹ ಯೋಗ ನೋಡ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲಕರವಾಗಿದೆ, ಹಿತವಾದ ವಾತಾವರಣ. ಕೆಲಸದ ಸ್ಥಳದಲ್ಲಿ ತುಂಬ ನೀನು ನಿರ್ಮಲತೆ ಇದ್ದರೆ ತುಂಬ ಚೆನ್ನಾಗಿ ಕೆಲಸ ಆಗುತ್ತೆ. ಹೀಗಾಗಿ ಅಂಥದ್ದೊಂದು ವಾತಾವರಣ ಇದೆ. ಲಾಭವೂ ಇದೆ, ಅನುಕೂಲಕರವೂ ಆಗುತ್ತೆ. ಈ ದಿವಸ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇದೆ, ಸ್ವಲ್ಪ ಹುಷಾರಾಗಿರಿ. ಮತ್ತು ಈ ದಿವಸ ಸ್ವಲ್ಪ ಭಯದ ವಾತಾವರಣ ಇರ್ತದೆ. ಇದರ ನಿವಾರಣೆಗೆ ಈ ದಿವಸ ತಪ್ಪದೇ ವಿಷ್ಣುವಿನ ಸನ್ನಿಧಾನಕ್ಕೆ ಹೋಗಿ ಈ ದಿವಸ ಪುಷ್ಪಾರ್ಚನೆ ಮಾಡಿಸಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಲಾಭ ಚೆನ್ನಾಗಿದೆ. ಈ ವಸ್ತ್ರ ವ್ಯಾಪಾರಿಗಳಿಗೆಲ್ಲ ತುಂಬ ಚೆನ್ನಾಗಿದೆ. ಜೊತೆಗೆ ವೃತ್ತಿಯಲ್ಲೂ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ದೇವತಾ ಸಾನ್ನಿಧ್ಯ ಅಥವಾ ಅದರ ದರ್ಶನ, ಸಜ್ಜನರ ಭೇಟಿ ಇಂಥದ್ದಿದೆ, ಚೆನ್ನಾಗಿದೆ. ಹಣಕಾಸಿನ ವಿಚಾರದ ಸ್ವಲ್ಪ ತೊಡಕು ಮಾಡ್ಕೊಳ್ತೀರಾ. ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲಕರವಾಗಿರ್ತದೆ. ಈ ದಿವಸ ಸ್ತ್ರೀಯರು ಸ್ವಲ್ಪ ಹಣ ಕಳ್ಕೊಳ್ತೀರಾ, ಹಣ ನಷ್ಟ ಇದೆ. ಆರೋಗ್ಯದ ದೃಷ್ಟಿಯಿಂದಲೂ ಆಗಬಹುದು, ನಿಮ್ಮ ಕಣ್ತಪ್ಪಿನಿಂದಲೂ ಆಗಬಹುದು, ಹುಷಾರಾಗಿರಿ. ವಿದ್ಯಾರ್ಥಿಗಳಿಗೂ ಅಷ್ಟೇ ಸ್ವಲ್ಪ ತೊಡಕು, ದುಃಖ, ವ್ಯಥೆ ಇದೆ. ಈ ದಿವಸ ಸರಿ ಓದಲಿಲ್ಲ, ಸರಿ ಬರೀಲಿಲ್ಲ, ಈ ಥರದ್ದು ಏನೋ ಒಂದು ವ್ಯಥೆ ಕಾಡ್ತಾ ಇದೆ. ಇದಕ್ಕೇನಪ್ಪ, ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ಅಕ್ಕಿ ಸಮರ್ಪಣೆ ಮಾಡಿ. ಇನ್ನು ಕರ್ಕಟಕ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಈ ದಿವಸ ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿರ್ತದೆ, ಸಾಮರಸ್ಯ ಚೆನ್ನಾಗಿರುತ್ತೆ. ವ್ಯಾಪಾರಿಗಳಿಗೂ ಅನುಕೂಲಕರವಾಗಿದೆ. ಈ ದಿವಸ ಸ್ವಲ್ಪ ವ್ಯಯ ಇದೆ, ಕಾಲಿನ ಬಾಧೆ ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರಾಗಿರಿ. ದುರ್ಗಾ ಕವಚವನ್ನು ಕೇಳಿಸ್ಕೊಳ್ಳಿ. ಇನ್ನು ಸಿಂಹರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲಕರವಾಗಿರ್ತದೆ. ಜಯ ಸಿಗುತ್ತೆ. ಜೊತೆಗೆ ಈ ದಿವಸ ಈ ಸಾಲ ನಿವಾರಣೆಯಾಗುತ್ತೆ. ಲಾಭ ಇದೆ, ವಿದೇಶ ವಹಿವಾಟಿನ ಲಾಭ ಅನುಕೂಲಕರವಾಗಿದೆ. ಹಿರಿಯರಿಂದ ಒಳ್ಳೆಯ ವರ್ತಮಾನ, ಒಳ್ಳೆಯ ಶುಭ ಸುದ್ದಿ ಬರುತ್ತೆ, ಚೆನ್ನಾಗಿದೆ. ಪ್ರಾರ್ಥನೆಗೆ ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ಚೇತರಿಕೆ ಬೇಕು ನಿಮಗೆ. ಆರೋಗ್ಯ ಕ್ಷೀಣವಾಗಿದೆ. ಈ ಕಾರಣದಿಂದ ಶಿವ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ. ಕನ್ಯಾ ರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ತೊಡಕಿದೆ, ಸ್ವಲ್ಪ ಸಂಕಟ, ವ್ಯಥೆ ಸೂಚಿಸ್ತಾ ಇದೆ. ತೊಡಕು, ವಿಘ್ನಗಳು ಬರುತ್ತೆ. ಈ ದಿವಸ ಅಸಮಾಧಾನ ಇದೆ ನಿಮಗೆ ವೃತ್ತಿಯಲ್ಲಿ. ಜೊತೆಗೆ ಈ ದಿವಸ ಮಕ್ಕಳ ವಿಚಾರದಲ್ಲಿ ಮನಸ್ಸಿಗೆ ಸಮಾಧಾನ ಇರ್ತದೆ. ಈ ಹಾಲು ಹೈನು ವ್ಯಾಪಾರಿಗಳಿಗೆ ಲಾಭ ಇದೆ, ಸಂಶಯ ಇಲ್ಲ ಅದರಲ್ಲಿ. ಈ ದಿವಸದ ಸ್ವಲ್ಪ ಬಲಹೀನತೆ ನಿವಾರಣೆಗೆ ವಿಷ್ಣು ಸನ್ನಿಧಾನದಲ್ಲಿ ಹಾಗೂ ಗಣಪತಿ ಸನ್ನಿಧಾನದಲ್ಲಿ ತಪ್ಪದೇ ಅಭಿಷೇಕ ಮಾಡಿಸಿ, ತುಂಬ ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, 6 ರಾಶಿಗಳ ಫಲಾಫಲ ತಿಳಿಸ್ಕೊಟ್ಟಿದ್ದಾಯಿತು. ಇನ್ನುಳಿದ 6 ರಾಶಿಗಳ ಬಗ್ಗೆ ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.